ಪ್ರೊಟೆಸ್ಟ್ ಮಾಡೋ ಜಾಗದಲ್ಲಿ ಲಾರಿ ಕಲ್ಲು ಏನಕ್ಕೆ ಬಂತು? ಅವರು 2 NGO ನಡೆಸ್ತಾ ಇದ್ದಾರೆ, ಇಂಡಿಯನ್ ಗೌರ್ಮೆಂಟ್ನ ಕೊಲಾಪ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಒಂದು ರಿಲಿಜಿಯನ್ ಬಗ್ಗೆ ಕೆಟ್ಟದಾಗ ಮಾತಾಡಿ ಇನ್ನೊಂದು ರಿಲಿಜಿಯನ್ನ ಅದೇ ಸ್ಟೇಜ್ ಮೇಲೆ ಪ್ರಮೋಟ್ ಮಾಡ್ತಾರೆ. ಭಾರತ್ ಮಾ ನಮ್ಮಮ್ಮ ಆದರೆ ನಾನು ನಮ್ಮಪ್ಪ ಯಾರು ಅಂತ ಹುಡುಕಾಡ್ತಾ ಇದ್ದೀನಿ ಅಂತ. ನಾನು ಮಾತಾಡ್ತಾ ಇರೋದು ನನ್ನ ದೇಶದ ಬಗ್ಗೆ ಅಷ್ಟೇನೆ. ಇಲ್ಲಿ ಯಾವುದೇ ಪಕ್ಷ ಪರವಾಗಿರ್ಬೋದು ವಿರೋಧವಾಗಿರ್ಬೋದು ನಾನು ಮಾತಾಡ್ತಾ ಇಲ್ಲ ಅಂತ. ಯಾರು ಯಾವುದಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ? ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಗೋಯಿಂಗ್ ಸೆನ್ಸೇಷನ್ ನ್ಯೂಸ್ ಅಂತ ಏನಿದೆ, ಸೊ ನೀಟ್ ಕ್ವಶನ್ ಪೇಪರ್ ಲೀಕ್ ಬಗ್ಗೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋ ಇಬ್ರು ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಸೊ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಪಾರ್ಟಿ ಇನ್ನೊಂದು ಇಂಡಿವಿಜುವಲ್ ವ್ಯಕ್ತಿ. ಸೊ ಪಾರ್ಟಿ CJP ಅಂತ ಹೇಳ್ಬಿಟ್ಟು, ಕಾಕ್ರೋಚ್ ಜನತಾ ಪಾರ್ಟಿ. ಮೋರ್ ಪರ್ಸನ್ ಈಸ್ ಸೋನಮ್ ವಾಂಗ್ಚುಕ್. ಒಬ್ರು ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಹಂಗರ್ ಸ್ಟ್ರೈಕ್ನ ಮಾಡ್ತಾರೆ CJP ಅವರು. ಸೊ ಸ್ಟೂಡೆಂಟ್ಸ್ನೆಲ್ಲ ಕರೆಸಿ, ಸೊ ದೆಹಲಿಯಲ್ಲಿ ಈ ಸ್ಟ್ರೈಕ್ ಏನಿದೆ, ಸೊ ಈ ಪ್ರೊಟೆಸ್ಟ್ ಏನಿದೆ, ಇನಿಷಿಯಲಿ ಲೈಕ್ ಎಜುಕೇಷನ್ ಮಿನಿಸ್ಟರ್ ಯಾರಿದ್ದಾರೆ, ಸೊ ಅವರು ರಿಸೈನ್ ಮಾಡಬೇಕು ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಸೊ ನಾನು ಇಲ್ಲಿ ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವ್ದ್ರ ಪರವಾಗೂ ಇರ್ಬೋದು ವಿರೋಧವಾಗೂ ಇರ್ಬೋದು, ಸೊ ನಾನು ಮಾತಾಡ್ತಾ ಇಲ್ಲ. ಆ್ಯಕ್ಚುಲ್ ಆಗಿ ಏನು ನಡೀತಾ ಇದೆ ಅದನ್ನು ನಾನು ಹೇಳ್ತೀನಿ. ಸೊ ಇದನ್ನು ಸ್ವಲ್ಪ ಯೋಚನೆ ಮಾಡಿ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿದ್ದು, ಸೊ ಅದಕ್ಕೋಸ್ಕರ ನಾನು ಹಂಗರ್ ಸ್ಟ್ರೈಕ್ ಮಾಡ್ತೀನಿ. ಸೊ ಅವ್ರು ರಿಸೈನ್ ಮಾಡೋ ತನಕ ನಾನು ಹಂಗರ್ ಸ್ಟ್ರೈಕ್ನ ವಾಪಸ್ ತೊಗೊಳ್ಳಲ್ಲ ಅಂತ ಒಬ್ಬರು ಸ್ಟಾರ್ಟ್ ಮಾಡ್ತಾರೆ. ಇನ್ನೊಬ್ಬರು ಸ್ಟೂಡೆಂಟ್ಸ್ನೆಲ್ಲ ಸೇರಿಸಿ ಸೊ ದೆಹಲಿಯಲ್ಲಿ ಸ್ಟ್ರೈಕ್ನ ಸ್ಟಾರ್ಟ್ ಮಾಡ್ತಾರೆ. ಆ ಪ್ರೊಟೆಸ್ಟಲ್ಲಿ ನೀಟ್ ಕ್ವಶನ್ ಪೇಪರ್ ಬಗ್ಗೆ ಸ್ಟ್ರೈಕ್ ಇರಬೇಕಿತ್ತು, ಸ್ಟೂಡೆಂಟ್ಸು ಪ್ರಾಬ್ಲಮ್ ಬಗ್ಗೆ ಸ್ಟ್ರೈಕ್ ಇರಬೇಕಿತ್ತು, ಸ್ಟೂಡೆಂಟ್ಸು ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಿದ್ದಾರೆ ಆದರೆ ಅದ್ರ ಬಗ್ಗೆ ಪ್ರೊಟೆಸ್ಟ್ ಇರಬೇಕಿತ್ತು. ಬಟ್ ಅಲ್ಲಿ ಧರ್ಮನ ತಂದಿದ್ದಾರೆ. सीता के पति का नाम ले लेके नीता के पति का काम कर रहे हैं. जय श्री राम बोलेंगे. मैंने बोला बोलो भाई, मैं जय संविधान बोलूंगा. ಒಂದು ರಿಲಿಜಿಯನ್ ಬಗ್ಗೆ ಕೆಟ್ಟದಾಗ ಮಾತಾಡಿ ಇನ್ನೊಂದು ರಿಲಿಜಿಯನ್ನ ಅದೇ ಸ್ಟೇಜ್ ಮೇಲೆ ಪ್ರಮೋಟ್ ಮಾಡ್ತಾರೆ. अल्लाह का मतलब वो शक्ति जो हम सब में है, बस नाम रहेगा अल्लाह का. ಆಕ್ಚುಲಾಗಿ ಸ್ಟೂಡೆಂಟ್ಸು ಯಾರು ನೀಟ್ ಕ್ವಶನ್ ಪೇಪರ್ ಅಗೇನ್ಸ್ಟ್ ಲೈಕ್ ಏನು ಲೀಕ್ ಆಗಿದೆ ಅನ್ನೋದ್ರು ಪ್ರೊಟೆಸ್ಟ್ ಮಾಡಕ್ಕೆ ಬಂದಿದ್ರು, ಅವರು ಇದನ್ನೆಲ್ಲ ನೋಡಿ ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದೆ. ರೀಸೆಂಟ್ಲಿ CJP ಜೊತೆ ಸೊ SFI ಅಂತ ಒಂದು ಆರ್ಗನೈಸೇಷನ್ ಕೂಡ ಈ ಸ್ಟ್ರೈಕ್ಗೆ ಜಾಯ್ನ್ ಆಗಿದ್ದಾರೆ ಅನ್ನೋದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಜಾಯ್ನ್ ಆಗೋಕ್ಕಿಂತ 5 days ಬಿಫೋರು ಚೀನಾದ ಎಂಬಸಿ ಮೀಟಿಂಗ್ನ ಅಟೆಂಡ್ ಮಾಡಿಕೊಂಡು CJP ಜೊತೆ ಇಲ್ಲಿ ಸ್ಟ್ರೈಕ್ಗೆ ಜಾಯ್ನ್ ಆಗಿದ್ದಾರೆ. ಇದ್ರ ಬಗ್ಗೆ ನೀವೇ ಯೋಚನೆ ಮಾಡಬೇಕು. ವೈ? ಬಿಕಾಸ್ ಇಂಡಿಯಾ ಮತ್ತೆ ಚೀನಾದು ರಿಲೇಶನ್ಶಿಪ್ ಯಾವ ತರ ಇದೆ ಅಂತ. ಸೋನಮ್ ವಾಂಗ್ಚುಕ್ ಅವರ ಹಂಗರ್ ಸ್ಟ್ರೈಕ್ ಬಗ್ಗೆ ಮಾತಾಡೋದಾದ್ರೆ, ಡೆಲ್ಲಿ ಹೈಕೋರ್ಟ್ ಅವರು ಅವ್ರನ್ನ ಲೈಕ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಸೊ ಅದೇ ತರ ಡೆಲ್ಲಿ ಪೊಲೀಸ್ ಅವರು ಕೂಡ ಸೋನಮ್ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಸೋನಮ್ ಅವರ 2 NGO ನಡೆಸ್ತಾ ಇದ್ದಾರೆ. NGOಗೆ ಫಾರಿನ್ ಇಂದ ಒಳ್ಳೆ ಫಂಡಿಂಗ್ ಇದೆ. ಒನ್ ಆಫ್ ದ ಫಂಡಿಂಗ್ ಬಂದ್ಬಿಟ್ಟು ಡ್ಯಾನ್ ಚರ್ಚ್ ಏಡ್ ಅಂತ ಹೇಳ್ಬಿಟ್ಟು, ಆ ಫಂಡ್ ಹಿಂದೆ ಇರೋದು ಓಪನ್ ಸೊಸೈಟಿ ಫೌಂಡೇಶನ್ ಅಂತ ಹೇಳ್ಬಿಟ್ಟು. ಓಪನ್ ಸೊಸೈಟಿ ಫೌಂಡೇಶನ್ ಹಿಂದೆ ಇರೋದು ಜಾರ್ಜ್ ಸೈರೋಸ್ ಅಂತ ಹೇಳ್ಬಿಟ್ಟು. ಈ ಜಾರ್ಜ್ ಸೈರೋಸ್ ಅವ್ರದ ಮೈನ್ ಇಂಟೆನ್ಷನ್ ಬಂದ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ನ ಕೊಲಾಪ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾರು ಯಾವುದಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಸೊ ನೀವು ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಸೊ ಸೋನಮ್ ವಾಂಗ್ಚುಕ್ ಅವ್ರು ಬಂದ್ಬಿಟ್ಟು ಕಾಂಗ್ರೆಸ್ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿರೋರು. ಅಷ್ಟು ಮಾತ್ರಕ್ಕೆ ಇವರು ಅಗೇನ್ಸ್ಟ್ BJP ಇದ್ದಾರೆ ಅಂತ ನಾ ಹೇಳ್ತಾ ಇಲ್ಲ. ಆ್ಯಂಡ್ ಅವರು ಪಾಕಿಸ್ತಾನ್ಗೂ ಹೋಗ್ಬಿಟ್ಟು ಬಂದಿದ್ದಾರೆ. ಸೊ ಈವನ್ ಬಾಂಗ್ಲಾದೇಶ್ ಅವ್ರ ಜೊತೆ ಕೂಡ ಅವ್ರದ್ದು ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿದೆ. ಅವರ ಸ್ಟ್ರೈಕ್ ಮೇಲೆ ಲೈಕ್ ಪೊಲೀಸ್ ಅವರು ಲಾಠಿ ಚಾರ್ಜ್ ಏನಕ್ಕೆ ಮಾಡಿದ್ರು ಅನ್ನೋ ರೀಸನ್ ನಾನು ನಿಮಗೆ ಹೇಳ್ತೀನಿ. ಪ್ರೊಟೆಸ್ಟ್ ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಅಗೇನ್ಸ್ಟ್ ಅಲ್ಲಿ ಮಾತಾಡ್ತಾ ಇರೋದು ಆರ್ಟಿಕಲ್ 370ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಲೈಕ್ ಮತ್ತೊಬ್ರು ಹೇಳ್ತಾರೆ, ಭಾರತ್ ಮಾ ನಮ್ಮಮ್ಮ ಆದ್ರೆ ನಾನು ನಮ್ಮಪ್ಪ ಯಾರು ಅಂತ ಹುಡುಕಾಡ್ತಾ ಇದ್ದೀನಿ ಅಂತ. ಆ ಪ್ರೊಟೆಸ್ಟ್ ಅಲ್ಲಿ ಹಿಂದುತ್ವ ಮತ್ತು ಬ್ರಾಹ್ಮಣಿಸಮ್ ಇದೆರಡು ಅಗೇನ್ಸ್ಟ್ ಆಗಿ ಪೋಸ್ಟರ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಯಾರು ನಿಜವಾಗ್ಲೂ ಕ್ವಶನ್ ಪೇಪರ್ ಲೀಕ್ ಆಗಿರೋ ಅಗೇನ್ಸ್ಟ್ ಪ್ರೊಟೆಸ್ಟ್ ಮಾಡಕ್ ಬಂದಿದ್ದಾರೆ. ಸೊ ಅದನ್ನೆಲ್ಲ ಕ್ವಶನ್ ಮಾಡಿದ್ರೆ ಅವ್ರನ್ನ ಆ ಸ್ಟ್ರೈಕ್ ಇಂದ ಈಚೆ ತಳ್ತಾ ಇದ್ದಾರೆ. ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋ ರೈಟ್ಸ್ ಅಲ್ಲಿ ಪ್ರೊಟೆಸ್ಟ್ ಕೂಡ ಒಂದಾಗಿರೋದ್ರಿಂದ ಪ್ರೊಟೆಸ್ಟ್ಗೆ ಕೆಲವೊಂದು ನಿಯಮಗಳಿರುತ್ತೆ. ಸೊ ಪೀಸ್ಫುಲ್ ಆಗಿ ನೀವು ಎಂಥ ಸ್ಟ್ರೈಕ್ ಕೂಡ ಮಾಡ್ಬೋದು, ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಸಪೋರ್ಟ್ ಮಾಡುತ್ತೆ. ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ,
ಪ್ರೊಟೆಸ್ಟ್ ಮಾಡೋ ಜಾಗದಲ್ಲಿ ಒಂದು ಲಾರಿ ಲೋಡಷ್ಟು ಕಲ್ಲು ಸಿಕ್ಕಿದೆ. ಅದೇ ತಿಂತಾ ಇರೋದು ಪೊಲೀಸಿಂದ ಅಮಾಯಕ ಸ್ಟೂಡೆಂಟ್ಸ್ಗಳು. ಸೊ ಯಾರು ನಿಜವಾಗ್ಲೂ ಲೈಕ್ ನೀಟ್ ಪೇಪರ್ ಅಗೇನ್ಸ್ಟು ಮಾತಾಡಬೇಕು, ವಾಯ್ಸ್ ರೈಸ್ ಮಾಡಬೇಕು ಅಂತ ಬಂದಿದ್ರಲ್ಲ, ಅವರು ಲಾಠಿ ಚಾರ್ಜಲ್ಲಿ ಒದೆ ತಿಂತಾ ಇದ್ದಾರೆ. ಸ್ಟೂಡೆಂಟ್ಸು ಸತ್ತರೆ ಗೌರ್ಮೆಂಟ್ ಮೇಲೆ ಲೈಕ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಸಾಯಿರಿ ಅಂತ ಕೂಡ ವಾಟ್ಸಪ್ ಗ್ರೂಪಲ್ಲಿ ಅವರೇ ಮೆಸೇಜ್ ಮಾಡಿದ್ದಾರೆ. ಅಲ್ ಸಲಾಮ್ ಅನ್ನೋ ಸ್ಲೋಗನ್ ಇಟ್ಕೊಂಡು ಸ್ಟ್ರೈಕ್ನ ಮಾಡ್ತಾ ಇರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅದಕ್ಕೆ ನಾಳೆನೇ ಲಾಸ್ಟ್ ಡೇ ಆಗಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. 20th ಯಾಕೆ ಆ ಪ್ರೊಟೆಸ್ಟ್ನ ಮಾಡಬೇಕು ಅನ್ಕೋತಾರೆ ಅಂದರೆ, ಪಾರ್ಲಿಮೆಂಟಲ್ಲಿ ಒಂದು ಸೆಷನ್ ಇರುತ್ತೆ. ಆ ಸೆಷನ್ ಬಂದ್ಬಿಟ್ಟು FCRA ಅನ್ನೋ ಒಂದು ಅಮೆಂಡ್ಮೆಂಟ್ ಬಗ್ಗೆ. FCRA ಅಂತ ಹೇಳಿದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು. ಸೊ ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ ಏನು NGOಸು ಟ್ರಸ್ಟ್ಸು ಏನೇನಿರುತ್ತೆ, ಸೊ ಅದಕ್ಕೆ ಅಬ್ರಾಡ್ ಅಂದರೆ ಲೈಕ್ ಬೇರೆ ಕಂಟ್ರಿಯಿಂದ ಫಂಡಿಂಗ್ಸ್ ಇರುತ್ತೆ. ಸೊ ಇಷ್ಟು ಫಂಡ್ ಅಂತ ಬರುತ್ತೆ. ಬರೋಕ್ಕಿಂತ ಮುಂಚೆ ಯಾರೇ ಕಾಂಟ್ರಿಬ್ಯೂಷನ್ ಮಾಡಿದ್ರು, ಸೊ ಲೈಕ್ ಇವಾಗ ಒಂದು NGO ಇದೆ, ಆ NGOಗೆ ಫಾರಿನ್ನಿಂದ ಫಂಡ್ ಬಂತು, ಅವ್ರು ಏನಕ್ಕೆ ತರಿಸಿದ್ರು, ಎಲ್ಲಿಂದ ತರಿಸಿದ್ರು, ಯಾಕೆ ತರಿಸಿದ್ರು, ಏನಕ್ಕೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಗೌರ್ಮೆಂಟ್ಗೆ ಸಿಗ್ತಾ ಇರಲಿಲ್ಲ. FCRA ಏನಿದೆ ಇದು ಆ್ಯಕ್ಟ್ ಆದಮೇಲೆ NGOಗೆ ಎಲ್ಲಿಂದ ಫಂಡ್ ಬರ್ತಾ ಇದೆ, ಅದು ಏನಕ್ಕೆ ಬರ್ತಾ ಇದೆ, ಆ ಫಂಡನ್ನ ನೀನು ಏನಕ್ಕೆ ಖರ್ಚು ಮಾಡ್ತಾ ಇದೆಯಾ, ಎಷ್ಟು ಖರ್ಚು ಮಾಡಿದ್ಯಾ, ಇದನ್ನೆಲ್ಲ ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರೂಫ್ ಸಮೇತ ಕೊಡಬೇಕು. ಸೋನಮ್ ಅವ್ರದ್ದು 2 NGO ಇದೆ, NGO ನಡೆಸ್ತಾ ಇದ್ದಾರೆ ಅಂತ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಅವ್ರು ಯಾಕೆ ಸ್ಟ್ರೈಕಿಗೆ ಬಂದಿದ್ದಾರೆ. ಬರ್ತಾ ಇದ್ದಿದ್ದು ದುಡ್ಡೆಲ್ಲ ಏನಕ್ಕೆ ಯೂಸ್ ಆಗ್ತಾ ಇತ್ತು ಅಂದರೆ, ಮತಾಂತರ ಮಾಡೋದಕ್ಕಿರ್ಬೋದು, ಲವ್ ಜಿಹಾದ್ ಇರ್ಬೋದು, ಈ ರಿಲಿಜನ್ ಅಗೇನ್ಸ್ಟ್ ಸ್ಟ್ರೈಕ್ ಮಾಡ್ತಾರೆ. ಸೊ ಈ ಥರದಕ್ಕೆಲ್ಲ ಈ ಥರ ಬೇನಾಮಿ ದುಡ್ಡು ಏನು ಬರ್ತಾ ಇತ್ತು, ಸೊ ಅಂದರೆ ಲೈಕ್ ಲೆಕ್ಕ ಇಲ್ಲದೆ ಇರೋ ದುಡ್ಡು ಏನು ಬರ್ತಾ ಇತ್ತು, ಇದನ್ನೇ ಯೂಸ್ ಮಾಡ್ತಾ ಇದ್ರು. ಇದನ್ನೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ, ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅನ್ನೋ ರೀಸನ್ ಏನಂತ ಹೇಳೋದು, ಫಾರಿನ್ ಕಂಟ್ರೀಸು ನಮ್ಮ ಇಂಡಿಯನ್ ಗೌರ್ಮೆಂಟ್ನ ಕೊಲಾಪ್ಸ್ ಮಾಡಬೇಕು ಇದನ್ನ ಮಾಡ್ತಾ ಇರ್ತಾರೆ. ಸೊ ಯಾಕಪ್ಪ ಅದನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅದೇ ಮುಂಚೆನೇ ಹೇಳಿದಾಗೆ, ಸೊ ಅವ್ರು ಕೊಡೋ ಫಂಡಿಂದ ನಮ್ಮ ದೇಶದಲ್ಲಿ ಮಾಡಬಾರ್ದೇ ಇರೋ ಕೆಲಸಗಳೆಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ತಪ್ಸೋಕ್ಕೆ ಈ ಕಾಯ್ದೆ ಬಂದಿರೋದ್ರಿಂದ ಗೌರ್ಮೆಂಟೇ ಚೇಂಜ್ ಆದರೆ ಈ ಕಾಯ್ದೆ ಲೈಕ್ ಈ ಆ್ಯಕ್ಟ್ ಏನಿದೆ ಸೊ ಅದು ಪಾಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇರ್ತಾರೆ. ಇದು ಮ್ಯಾಟ್ರು, ಏನಕ್ಕೆ ಸ್ಟ್ರೈಕ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ನಾನು ಹೇಳಿರೋ ವಿಷಯನ ಸ್ವಲ್ಪ ನೀವು ಕೂತಿ ಯೋಚನೆ ಮಾಡಿ ಅಷ್ಟೇ ನಾನು ಹೇಳೋದು. ಇದನ್ನೆಲ್ಲ ಕೇಳಿದ್ಮೇಲೆ ನಿಮಗೇನು ಅನಿಸುತ್ತೆ, ನಿಜವಾಗ್ಲೂ ಈ ಪ್ರೊಟೆಸ್ಟು ನೀಟ್ ಕ್ವಶನ್ ಪೇಪರ್ ಲೀಕ್ ಅಗೇನ್ಸ್ಟ್ ಅಂತಲೇ ಅನ್ನಿಸ್ತಿದ್ಯಾ? ನಾನು ಯಾವುದೇ ಪಕ್ಷ ಇರ್ಬೋದು, ಧರ್ಮ ಇರ್ಬೋದು, ಅದ್ರ ಪರವಾಗಿರ್ಬೋದು, ವಿರೋಧವಾಗಿರ್ಬೋದು ನಾನು ಮಾತಾಡ್ತಾ ಇಲ್ಲ. ಸೊ ನಾನು ಮಾತಾಡ್ತಾ ಇರೋದು ನನ್ನ ದೇಶದ ಬಗ್ಗೆ ಅಷ್ಟೇ. ಇವತ್ತಿಗಿಷ್ಟೇ. ಆದಷ್ಟು ಬೇಗ ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್.